Dear students, today class we will be discussing about ascending order and descending orders. ಅಂದರೆ ಇದನ್ನು ನಾವು ಕನ್ನಡದಲ್ಲಿ ಏನಂತ ಹೇಳ್ತೀವಪ್ಪ ಅಂತಂದ್ರೆ ಆರೋಹಣ ಕ್ರಮ ಮತ್ತೆ ಅವರೋಹಣ ಕ್ರಮ ಅಂತ ಹೇಳ್ತೀವಿ. ಸೊ ಇನ್ನೊಂದು ಅರ್ಥ ಇದೆ, ಏರಿಕೆ ಕ್ರಮ ಮತ್ತೆ ಇಳಿಕೆ ಕ್ರಮ ಅಂತಲೂ ಕೂಡ ನಾವು ಕರಿತೀವಿ. ಅಂದ್ರೆ ನಂಬರ್ಸ್ಗಳು ಏರಿಕೆ ಕ್ರಮದಲ್ಲಿ ಹೆಂಗಿರ್ತವೆ ಅಂದ್ರೆ ಅಸೆಂಡಿಂಗ್ ಆರ್ಡರ್ ಮತ್ತೆ ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ಯಾವ ರೀತಿ ನಾವು ನಂಬರ್ಸ್ ಅನ್ನ ಸೆಟ್ ಮಾಡಬೇಕು, ಸೆಟ್ ಆಗಿರ್ತವೆ ಅನ್ನೋದ್ರ ಬಗ್ಗೆ ನಾವು ಇವತ್ತು ಕಲ್ತ್ಕೊಂಡು ಹೋಗೋಣ. ಫಸ್ಟ್ ಅದರಲ್ಲಿ ನಾವು ಏನು ಹೇಳ್ತೀವಪ್ಪ ಅಂದ್ರೆ ಅಸೆಂಡಿಂಗ್ ಆರ್ಡರ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ನಾವು ಹೇಳ್ತೀವಿ. ಸೊ ದ ನಂಬರ್ಸ್ ಆರ್ ಸೆಟ್ ಟು ಬಿ ಇನ್ ಅಸೆಂಡಿಂಗ್ ಆರ್ಡರ್. ಸೊ ನಂಬರು ಅಸೆಂಡಿಂಗ್ ಆರ್ಡರ್ ಅಲ್ಲಿ ಸೆಟ್ ಆಗಬೇಕು ಅಂದ್ರೆ ಯಾವ ತರ ಅಂದ್ರೆ ಇಫ್ ದೇ ಆರ್ ಅರೇಂಜ್ಡ್ ಫ್ರಾಮ್ ದ ಸ್ಮಾಲೆಸ್ಟ್ ಟು ದ ಲಾರ್ಜೆಸ್ಟ್. ಸ್ಮಾಲೆಸ್ಟ್ ನಂಬರ್ಸ್ ಇಂದ ನಾವು ಲಾರ್ಜೆಸ್ಟ್ ನಂಬರ್ಗೆ ನಾವು ಅರೇಂಜ್ ಆಗಿದ್ರೆ ಅದನ್ನ ಅಸೆಂಡಿಂಗ್ ಆರ್ಡರ್ ಅಂತ ಕರಿತೀವಿ. ಕನ್ನಡದಲ್ಲಿ ಹೇಳ್ಬೇಕಪ್ಪ ಅಂತಂದ್ರೆ ಇದನ್ನು ನಾವು ಸ್ಮಾಲೆಸ್ಟ್ ಕಡಿಮೆಯಿಂದ ಜಾಸ್ತಿ ಸಂಖ್ಯೆಗಳಿಗೆ ಹೋಗೋದು ಅಂದ್ರೆ ಏರಿಕೆ ಕ್ರಮ ಅಂತ ಕರಿತೀವಿ. ಏರಿಕೆ ಕ್ರಮ ಕಡಿಮೆ ಸಂಖ್ಯೆಗಳಿಗೆ ಜಾಸ್ತಿ ದೊಡ್ಡ ದೊಡ್ಡ ನಂಬರ್ಸ್ಗಳಿಗೆ ಹೋಗ್ತೀವಿ. ಉದಾಹರಣೆ ಹೇಳ್ಬೇಕಪ್ಪ ಅಂದ್ರೆ ಸೊ 3, 5, 7, 8 ಇದನ್ನ ನಾವೇನಂತ ಹೇಳ್ತೀವಿ, ಏರಿಕೆ ಕ್ರಮ ಅಥವಾ ಅಸೆಂಡಿಂಗ್ ಆರ್ಡರ್ ಅಂತ ಹೇಳ್ತೀವಿ. ಕಡಿಮೆಯಿಂದ ಜಾಸ್ತಿ ಮಾಡ್ಕೊಂತ ಹೋಗೋದು. ನೆಕ್ಸ್ಟ್ ಡಿಸೆಂಡಿಂಗ್ ಆರ್ಡರ್ ಬಗ್ಗೆ ನಾವೇನು ನೋಡಿದ್ವಿ, ದ ನಂಬರ್ಸ್ ಆರ್ ಸೆಟ್ ಟು ಬಿ ಇನ್ ಡಿಸೆಂಡಿಂಗ್ ಆರ್ಡರ್ ಇಫ್ ದೇರ್ ಆರ್ ಅರೇಂಜ್ಡ್ ಫ್ರಾಮ್ ದ ಲಾರ್ಜೆಸ್ಟ್ ಟು ದಿ ಸ್ಮಾಲೆಸ್ಟ್. ಅಂದ್ರೆ ಇದು ಇದನ್ನ ನಾವೇನಂತ ಕರಿತೀವಿ, ಡಿಸೆಂಡಿಂಗ್ ಆರ್ಡರ್ ಅನ್ನೋದು ಏರಿಕೆ ಕ್ರಮ ಅಂತ ಹೇಳ್ತೀವಿ. ಲಾರ್ಜೆಸ್ಟ್ ಇಂದ ಸ್ಮಾಲೆಸ್ಟ್ ಗೆ ಇಳಿಕೆ ಕ್ರಮ ಅಂತ ಕರಿತೀವಿ. ಇದನ್ನ ಏನಂತ ಹೇಳ್ತೀವಿ, ಲಾರ್ಜೆಸ್ಟ್ ಟು ದಿ ಸ್ಮಾಲೆಸ್ಟ್, ಇದನ್ನ ಇಳಿಕೆ ಕ್ರಮ. ಇದನ್ನ ನಾವು ಏರಿಕೆ ಕ್ರಮ, ಯಾವುದು ಅಸೆಂಡಿಂಗ್ ಆರ್ಡರ್ ನ ಏರಿಕೆ ಕ್ರಮ ಅಂತ ಹೇಳಿದ್ರೆ ಇದನ್ನ ಡಿಸೆಂಡಿಂಗ್ ಆರ್ಡರ್ ನ ಇಳಿಕೆ ಕ್ರಮ ಅಂತ ಹೇಳ್ತೀವಿ. ಈಗ ನೋಡಿ, ಫಸ್ಟ್ ಲಾರ್ಜೆಸ್ಟ್ ತಗೊಂತೀವಿ, ಇದ್ರ ಸೇಮ್ ಉಲ್ಟಾ 8, 7, 7, 5 ಮತ್ತೆ 3. ಇದನ್ನ ನಾವೇನಂತ ಹೇಳ್ತೀವಿ, ಇಳಿಕೆ ಕ್ರಮದಲ್ಲಿ ಬರ್ಕಂತ ಹೋಗ್ತೀವಿ. ಸೊ ಅದನ್ನ ನಾನು ಒಂದು ಎಕ್ಸಾಂಪಲ್ ಇಲ್ಲಿ ನಿಮಗೆ ಹೇಳ್ತಿದ್ದೀನಿ ಕೇಳಿ. 2309, 2369, ಸೊ 2330, 2069. ಸೊ ಇದನ್ನ ಫಸ್ಟ್ ನಾವು ಅಸೆಂಡಿಂಗ್ ಆರ್ಡರ್ ಅಲ್ಲಿ ಬರೀ. ಅಸೆಂಡಿಂಗ್ ಆರ್ಡರ್ ಅಂತ ಅಂದ್ರೆ ಏನು, ಸ್ಮಾಲೆಸ್ಟ್ ಇಂದ ಲಾರ್ಜೆಸ್ಟ್ ಹೋಗ್ಬೇಕು. ಅಂದ್ರೆ ಇದು ಫಸ್ಟ್ ಅತ್ಯಂತ ಕಡಿಮೆ ನಂಬರ್ ಯಾವುದು ಅದನ್ನ ನಾವು ಕಡಿಮೆ ಸಣ್ಣ ಸಂಖ್ಯೆ ಅಂತ ಹೇಳ್ತೀವಿ, ಸ್ಮಾಲ್ ನಂಬರ್ಸ್ ಅಂತ ಹೇಳ್ತೀವಿ. ಸ್ಮಾಲ್ ನಂಬರ್ಸ್ ಯಾವುದು ಅನ್ನೋದನ್ನ ನೋಡೋಣ. ಸೊ ಇದಕ್ಕೆ ನೀವು ಕಂಪೇರ್ ಮಾಡಬೇಕಾಗುತ್ತೆ. ಏನು ನಾ ಹೇಳಿದೆ, ಪ್ಲೇಸ್ ವ್ಯಾಲ್ಯೂನ ಕಂಪೇರ್ ಮಾಡ್ಕೊಂತ ಹೋಗ್ಬೇಕು. ನೋಡಿ, ಇಲ್ಲಿ 2 ಇದೆ, 1000 ಪ್ಲೇಸ್, ಇಲ್ಲಿ 2 ಇದೆ, ಇಲ್ಲಿ 2 ಇದೆ, ಇಲ್ಲಿ 2 ಇದೆ. 1000 ಪ್ಲೇಸ್ ಅನ್ನ ಬಿಡ್ರಿ. ನೆಕ್ಸ್ಟ್ 100 ಪ್ಲೇಸ್ ಅನ್ನ ಕಂಪೇರ್ ಮಾಡ್ರಿ. ಇಲ್ಲಿ 3 ಇದೆ, ಇಲ್ಲಿ 3 ಇದೆ, ಇಲ್ಲಿ 3 ಇದೆ, ಇಲ್ಲಿ 0 ಇದೆ. ಅದು ಅತ್ಯಂತ ಚಿಕ್ಕದು ಯಾವ್ದಾಗುತ್ತೆ, ಇಲ್ಲಿ ನಮಗೆ ಸ್ಮಾಲೆಸ್ಟ್ ಇಂದ ಲಾರ್ಜೆಸ್ಟ್ ಗೆ ಹೋಗ್ಬೇಕಲ್ಲ, ಹಂಗಾಗಿ ನಮಗೆ ಚಿಕ್ಕದು ಯಾವ್ದಾಗುತ್ತೆ ಅಂದ್ರೆ ಈ ನಂಬರ್ ಅನ್ನ ನಾವು ಸ್ಮಾಲ್ ನಂಬರ್ ಅಂತ ಹೇಳ್ತೀವಿ. ಅಂದ್ರೆ ಇಲ್ಲಿ 2069. ಸೊ ನೆಕ್ಸ್ಟ್ ಈ 3 ನಂಬರ್ಸ್ ಅಲ್ಲಿ ಮತ್ತೆ ನಾವು ಚಿಕ್ಕ ನಂಬರ್ ಅನ್ನ ಹುಡುಕ್ಬೇಕು, ಯಾಕಂದ್ರೆ ಸ್ಮಾಲೆಸ್ಟ್ ಇಂದ ಹೋಗ್ತಾ ಇದೀವಿ ನಾವು. ಇಲ್ಲಿ ನೋಡಿ, 2 ಇದೆ, 2 ಸೇಮ್ ಇದೆ. ಸೊ 3 ಇದೆ, 100 ಪ್ಲೇಸ್ ಅಲ್ಲಿ ಸೇಮ್ ಇದೆ. ನೆಕ್ಸ್ಟ್ 10th ಪ್ಲೇಸ್ ಅಲ್ಲಿ ನೋಡ್ರಿ, ಇಲ್ಲಿ 0 ಬರುತ್ತೆ. ಸೊ ಇಲ್ಲಿ 6 ಬರುತ್ತೆ, ಇಲ್ಲಿ 3 ಬರುತ್ತೆ. ಅಂದ್ರೆ ಸೊ ನೆಕ್ಸ್ಟ್ ಸ್ಮಾಲೆಸ್ಟ್ ನಂಬರ್ ಯಾವುದು ಅಂತ ಅಂದ್ರೆ 2309. 2309 ಅನ್ನ ಬರೀತೀವಿ. ನೆಕ್ಸ್ಟ್ ಇವೆರಡು ಆಯ್ತು. ನೆಕ್ಸ್ಟ್ ಇವೆರಡರಲ್ಲಿ ಯಾವ್ದು ಸ್ಮಾಲೆಸ್ಟ್ ನಂಬರ್, ಇಲ್ಲಿ 2 ಇದೆ, 2 ಇದೆ, 3 ಇದೆ, 3 ಇದೆ, ಇಲ್ಲಿ 6 ಇದೆ, ಇಲ್ಲಿ 3 ಇದೆ. ಅಂದ್ರೆ ಯಾವ್ದು ಸ್ಮಾಲ್ ಆಯ್ತು, ಇದು ಸ್ಮಾಲ್ ಆಯ್ತು. 2330. ನೆಕ್ಸ್ಟ್ ನಂಬರ್ ಏನು ಉಳಿದಿಲ್ಲ ಅದನ್ನ 2369 ಅಂತ ಬರ್ತೀವಿ. ಸೊ ಇದನ್ನ ಅಸೆಂಡಿಂಗ್ ಆರ್ಡರ್ ಅಲ್ಲಿ ಇದನ್ನ ನಾವು ಬರ್ತೀವಿ. ಅದನ್ನೇ ನಾವು ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ಬರಿಬೇಕು ಅಂತಂದ್ರೆ ಸೊ ಇದನ್ನ ರಿವರ್ಸ್ ಬರಿತೀವಿ. ಯಾಕಂದ್ರೆ ಡಿಸೆಂಡಿಂಗ್ ಆರ್ಡರ್ ಅಂತ ಅಂದ್ರೆ ಏನ್ ಹೇಳುತ್ತೆ, ಲಾರ್ಜೆಸ್ಟ್ ಟು ದ ಸ್ಮಾಲೆಸ್ಟ್ ಅಂತ ಹೇಳ್ತೀವಿ. ಲಾರ್ಜೆಸ್ಟ್ ಇಂದ ಎಲ್ಲಿಗೆ ಹೋಗ್ತೀವಿ ನಾವು, ಸ್ಮಾಲೆಸ್ಟ್ ಗೆ ಬರ್ತೀವಿ. ಹಂಗಾಗಿ ಇದನ್ನ ರಿವರ್ಸ್ ಗೆ ಬರಿತೀವಿ. ಇಲ್ಲೇನಾದ್ರೆ ನೋಡ್ರಿ, 2369. ನೆಕ್ಸ್ಟ್ 2330. ನೆಕ್ಸ್ಟ್ 2309. ನೆಕ್ಸ್ಟ್ 2069.
69 ಅಂತ ಬರಿತೀವಿ. ಸೊ ಇದು ಡಿಸೆಂಡಿಂಗ್ ಆರ್ಡರ್ ಆಗುತ್ತೆ. ಸೇಮ್ ನೆಕ್ಸ್ಟ್ ಪ್ರಾಬ್ಲಮ್ಗೆ ನಾವು ಹೋಗೋಣ. ನೆಕ್ಸ್ಟ್ ಎರಡನೇದು ಏನಿದೆ ನೋಡ್ರಿ, ಇದು ತಗೋತೀನಿ. ನೆಕ್ಸ್ಟ್ ಎಕ್ಸಾಂಪಲ್, ಇದು ಕೂಡ ಅಸೆಂಡಿಂಗ್ ಆರ್ಡರ್ ಅಲ್ಲಿ ಬರೀಬೇಕು ಅಂತಂದ್ರೆ ಫಸ್ಟ್ ನಾವೇನ್ ಮಾಡೋಣ, ಸ್ಮಾಲೆಸ್ಟ್ ಇಂದ ಲಾರ್ಜೆಸ್ಟ್ ಗೆ ಹೋಗ್ಬೇಕು. ಸ್ಮಾಲೆಸ್ಟ್ ಗೆ ಹೋಗ್ಬೇಕು, ಸ್ಮಾಲೆಸ್ಟ್ ನಂಬರ್ ಅನ್ನು ಹುಡುಕ್ಬೇಕು ಅಂತಂದ್ರೆ ನಾವು ನಂಬರ್ಸ್ ಅನ್ನ ಕಂಪೇರ್ ಅಂತ ಹೋಗ್ಬೇಕು. ಯಾವ ತರ ನೋಡಿ, ಇಲ್ಲಿ 1000 ಪ್ಲೇಸ್ ಅನ್ನ ಫಸ್ಟ್ ಕಂಪೇರ್ ಮಾಡೋಣ. ಸೊ ನೋಡಿ ಇಲ್ಲಿ ಯಾವಕ್ಕೂ ಇಲ್ಲಿ ಏನಿಲ್ಲ 1000, ಇದೊಂದು ಬಿಟ್ರೆ ಈ ಮೂರು ಕೂಡ 1000 ಪ್ಲೇಸ್ ಇಲ್ಲ. ಸೊ ಹಂಗಾದ್ರೆ ಇದನ್ನ ಬಿಡೋಣ, ಇದನ್ನ 8000 ಅನ್ನು ಬಿಟ್ಟು ಈ ಮೂರನ್ನ ಹೋಲಿಕೆ ಮಾಡೋಣ ಫಸ್ಟ್, ಯಾಕಂದ್ರೆ ನಮಗೆ ಸ್ಮಾಲೆಸ್ಟ್ ನಂಬರ್ ಬೇಕು. ಇಲ್ಲಿ ಏನಿದೆ 100 ಪ್ಲೇಸ್ ಅಲ್ಲಿ ಏನಿದೆ 7 ಇದೆ, ಇಲ್ಲಿ 100 ಪ್ಲೇಸ್ 9 ಇದೆ, ಇಲ್ಲಿ 8 ಇದೆ. ಅಂದ್ರೆ ಇಲ್ಲಿ ನಮಗೆ ಫಸ್ಟ್ ಸ್ಮಾಲೆಸ್ಟ್ ನಂಬರ್ ಯಾವುದು, ಇದು ನಮಗೆ 705 ಸ್ಮಾಲೆಸ್ಟ್ ನಂಬರ್ ಸಿಕ್ತು. ನೆಕ್ಸ್ಟ್ ಇವೆರಡನ್ನೇ ಕಂಪೇರ್ ಮಾಡೋಣ, ಯಾಕಂದ್ರೆ ಇದು ಆಲ್ರೆಡಿ 1000 ಇರೋದ್ರಿಂದ ಸೊ ಇದನ್ನ ಬಿಡ್ತೀವಿ, ಇದು ಬಿಗ್ಗೆಸ್ಟ್ ನಂಬರ್ ಆಗುತ್ತೆ. ನಮಗೆ ಸ್ಮಾಲೆಸ್ಟ್ ಟು ದಿ ಲಾರ್ಜೆಸ್ಟ್ ಗೆ ಹೋಗ್ಬೇಕು, ಅದಕ್ಕೆ ಇವೆರಡರಲ್ಲಿ ಕಂಪೇರ್ ಮಾಡ್ತೀನಿ. ಇವೆರಡರಲ್ಲಿ ನಾವು ಪ್ಲೇಸ್ ವ್ಯಾಲ್ಯೂ, ಇದನ್ನ 100 ಪ್ಲೇಸ್ ಇಲ್ಲಿ 9 ಇದೆ, ಇಲ್ಲಿ 100 ಪ್ಲೇಸ್ ಅಲ್ಲಿ 8 ಇದೆ. ಸೊ ನಮಗೆ 838 ನೆಕ್ಸ್ಟ್ ಸ್ಮಾಲೆಸ್ಟ್ ನಂಬರ್ 838 ನೆಕ್ಸ್ಟ್ ಸ್ಮಾಲೆಸ್ಟ್ ನಂಬರ್ ಆಗುತ್ತೆ. ನೆಕ್ಸ್ಟ್ ಅದಾದ್ಮೇಲೆ ಏನೇನು ಉಳಿತದೆ, ಇದು 954 ನೆಕ್ಸ್ಟ್ ಲಾಸ್ಟ್ ಒನ್. ಸೊ 4 ಡಿಜಿಟ್ ಇದೆ, ಸೊ ಇದೇ ಬಿಗ್ ಆಗಿರೋದ್ರಿಂದ 8261 ಅಂತ ಬರಿತೀವಿ. ಸೊ ಇದನ್ನು ನಾವು ಅಸೆಂಡಿಂಗ್ ಆರ್ಡರ್ ಅಂತ ಹೇಳ್ತೀವಿ, ಅಂದ್ರೆ ಸ್ಮಾಲೆಸ್ಟ್ ಇಂದ ಲಾರ್ಜೆಸ್ಟ್ ಗೆ ಮಾಡ್ಕೊಂತ ಹೋಗೋದು. ನೆಕ್ಸ್ಟ್ ಕ್ವಶನ್ ಡಿಸೆಂಡಿಂಗ್ ಆರ್ಡರ್. ಸೊ ಇದನ್ನ ನಾವು ರಿವರ್ಸ್ ಬರ್ಕೊಂತ ಹೋದ್ರೆ ಡಿಸೆಂಡಿಂಗ್ ಆರ್ಡರ್ ಅಂದ್ರೆ ಇಳಿಕೆ ಕ್ರಮದಲ್ಲಿ ಬರೀತಾ ಇದೀವಿ, ಜಾಸ್ತಿಯಿಂದ ಅಂದ್ರೆ 8261, ಆಮೇಲೆ 954, 900, ನೆಕ್ಸ್ಟ್ 838, ಸೊ 705 ಅಂತ ಹೇಳ್ತೀವಿ. ಸೊ ಇದನ್ನ ನಾವು ಡಿಸೆಂಡಿಂಗ್ ಆರ್ಡರ್ ಅಂತ ಹೇಳ್ತೀವಿ. ಸೊ ಲಾರ್ಜೆಸ್ಟ್ ಇಂದ ಸ್ಮಾಲೆಸ್ಟ್ ಗೆ ಮಾಡ್ಕೊಂತ ಹೋಗೋದು. ಸೊ ನೆಕ್ಸ್ಟ್ ಕ್ವಶನ್, ನೆಕ್ಸ್ಟ್ ಪ್ರಾಬ್ಲಮ್ ಇದೆ. ಸೊ ಇದನ್ನು ಕೂಡ ನಾವು ಈಸಿಯಾಗಿ ಹೇಳ್ಬೋದು. ಯಾವುದನ್ನ ಅಸೆಂಡಿಂಗ್ ಆರ್ಡರ್. ಅಸೆಂಡಿಂಗ್ ಆರ್ಡರ್ ಅಂತ ಅಂದ್ರೆ ಅತ್ಯಂತ ಚಿಕ್ಕದು ಯಾವುದು, ಸೊ 1000 ಪ್ಲೇಸ್ ಅಲ್ಲಿ 6 ಇದೆ, 8 ಇದೆ. ಸೊ ನಮಗೆ 8000 ಅನ್ನು ಬಿಡ್ತೀವಿ, 6 ಅನ್ನ ತಗೊಂತಿದೀವಿ. ಇದರಲ್ಲಿ ಸೇಮ್ ಇರೋದ್ರಿಂದ ನಾವು 100 ಪ್ಲೇಸ್ಗೆ ಹೋಗ್ತೀವಿ. ಇಲ್ಲಿ 5 ಇದೆ, ಸೊ ಇಲ್ಲಿ 2 ಇದೆ. ಹಂಗಾದ್ರೆ ಸೊ ಇದು ಫಸ್ಟ್ ಡಿಸೆಂಡಿಂಗ್ ಆರ್ಡರ್. ನಾವು 6254 ಅಂತ ಬರೀತೀವಿ. ನೆಕ್ಸ್ಟ್ ಇದಾಯ್ತಾ. ನೆಕ್ಸ್ಟ್ ಯಾವುದು ನೋಡಿ, ಇದು 100,000 ಪ್ಲೇಸ್ ಅಲ್ಲಿ 88 ಇದೆ, ಇಲ್ಲಿ 6 ಇದೆ. ನೆಕ್ಸ್ಟ್ 6056 ಬರೀತೀವಿ, ಇದು ಕಮ್ಮಿ ಆಯ್ತು. ನೆಕ್ಸ್ಟ್ ಇವೆರಡರಲ್ಲಿ ಯಾವುದು ಸ್ಮಾಲ್ ಇದೆ ಅಂತ ನೋಡ್ತೀವಿ. ಸೊ ಇಲ್ಲಿ 8 ಇದೆ 1000 ಪ್ಲೇಸ್ ಅಲ್ಲಿ, ಆಮೇಲೆ 100 ಪ್ಲೇಸ್ ಅಲ್ಲಿ ಇಲ್ಲಿ 9 ಇದೆ, ಇಲ್ಲಿ 2 ಇದೆ. ಅಂದ್ರೆ ಇದು ಸ್ಮಾಲ್ ಆಯ್ತು, ಇದು 8296 ಆಗುತ್ತೆ. ಸೊ ನೆಕ್ಸ್ಟ್ ಒನ್ ನೋಡಿ, ಅದು ಯಾವುದು ಅಂತ ಅಂದ್ರೆ ಇದೆ 8956 ಉಳಿತದೆ. ಸೊ ಇದನ್ನ ನಾವು ಅಸೆಂಡಿಂಗ್ ಆರ್ಡರ್ ಅಂತ ಕರಿತೀವಿ. ಇದನ್ನ ಅಸೆಂಡಿಂಗ್ ಆರ್ಡರ್ಸ್. ಅಸೆಂಡಿಂಗ್ ಆರ್ಡರ್ ಅಂದ್ರೆ ಕಡಿಮೆಯಿಂದ ಸ್ಮಾಲೆಸ್ಟ್ ಇಂದ ಲಾರ್ಜೆಸ್ಟ್ ಗೆ ಹೋಗೋದು. ಸೊ ಏರಿಕೆ ಕ್ರಮ ಅಂತ ನಾವು ಕನ್ನಡದಲ್ಲಿ ಕರಿತೀವಿ, ಮತ್ತೆ ಆರೋಹಣ ಕ್ರಮ ಅಂತ ಹೇಳ್ತೀವಿ. ಸೊ ಇದನ್ನೇ ನಾವು ಡಿಸೆಂಡಿಂಗ್ ಆರ್ಡರ್ ಬರೀಬೇಕು ಅಂದ್ರೆ ಇದನ್ನು ರಿವರ್ಸ್ ಬರೆದ್ರೆ ಸಾಕು. ನಿಮಗೆ ಈ ಕ್ಲಾಸ್ ಏರಿಕೆ ಕ್ರಮ ಮತ್ತೆ ಅಂದ್ರೆ ಅಸೆಂಡಿಂಗ್ ಮತ್ತೆ ಡಿಸೆಂಡಿಂಗ್ ಆರ್ಡರ್ ಅರ್ಥ ಆಯ್ತು ಅನ್ಕೊಂತೀನಿ. ಸೊ ನಿಮಗೆ ಏನಾರ ಡೌಟ್ಸ್ ಇದ್ರೆ ಕಾಮೆಂಟ್ ಅಲ್ಲಿ ಹಾಕ್ರಿ. ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಮಾಡ್ರಿ, ಲೈಕ್ಸ್ ಮಾಡ್ರಿ.